ಹಿಂದಿನ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ. ಮೊದಲನೇದು ಇಲ್ಲಿರೋ ರೇಂಜ್ A1 ಇಂದ A11 ವರ್ಗ ಏನು ರೇಂಜ್ ಇದೆ ಅದರಲ್ಲಿ ಟೋಟಲ್ ಎಷ್ಟು ಟೆಕ್ಸ್ಟ್ ಡೇಟಾ ಇದೆ ಅಂತ. ಅದಾದಮೇಲೆ ನೆಕ್ಸ್ಟು A1 ಇಂದ A11 ಅಲ್ಲಿ ಟೋಟಲ್ ಆಗಿ ಎಷ್ಟು ಸೆಲ್ಸ್ ಇದೆ ಇನ್ಕ್ಲೂಡಿಂಗ್ ಬ್ಲ್ಯಾಂಕ್ ಆ್ಯಂಡ್ ನಾನ್ ಬ್ಲ್ಯಾಂಕ್. ಮೊದಲನೇದಾಗಿ ಟೆಕ್ಸ್ಟ್ ಡೇಟಾ ಎಷ್ಟಿದೆ ಅಂತ ಕೌಂಟ್ ಮಾಡೋಣ. ಟೆಕ್ಸ್ಟ್ ಡೇಟಾನ ಕೌಂಟ್ ಇರೋವಂಥ ಸೆಲ್ಸ್ನ ಕೌಂಟ್ ಮಾಡೋದಕ್ಕೆ ನಮಗೆ ಡೈರೆಕ್ಟಾಗಿ ಯಾವುದೇ ಫಂಕ್ಷನ್ ಇಲ್ಲ. ನಾನಿಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರುವಂಥ ಕೌಂಟ್ ಎ ಕೌಂಟ್ ಬ್ಲ್ಯಾಂಕ್ ಇದರಲ್ಲಿ ಕಾಂಬಿನೇಷನ್ನ ಯೂಸ್ ಮಾಡಿ ಟೆಕ್ಸ್ಟ್ ಡೇಟಾನ ಕೌಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ = ಫಸ್ಟು ಟೋಟಲ್ ಆಗಿ ನಾನ್ ಬ್ಲ್ಯಾಂಕ್ ಸೆಲ್ಸ್ನ ಕೌಂಟ್ ಮಾಡಬೇಕು ಅಂತ ಅಂದರೆ ಕೌಂಟ್ ಎ ಯೂಸ್ ಮಾಡಬೇಕು. ಕೌಂಟ್ ಎಗೆ ನಾನು ರೇಂಜ್ ಇಲ್ಲಿ A1 ಇಂದ A11 ಏನಿದೆ ಅದನ್ನು ಪಾಸ್ ಮಾಡ್ತಿದ್ದೀನಿ. ಅದರಲ್ಲಿ ನಾನು ನ್ಯೂಮರಿಕ್ ಡೇಟಾ ಇರೋವಂಥ ಸೆಲ್ಸ್ ಕೌಂಟ್ನ ಮೈನಸ್ ಮಾಡ್ತಾ ಇದ್ದೀನಿ. ಸೇಮ್ ರೇಂಜ್ನ ಪಾಸ್ ಮಾಡಿ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನನಗೆ 6 ಅಂತ ತೋರಿಸ್ತಾ ಇದೆ. ಇಲ್ಲಿ ಟೆಕ್ಸ್ಟ್ ಡೇಟಾ ನಮಗೆ 20A ಹೆಲೋ ಎಕ್ಸೆಲ್ 2021 ABC ಮತ್ತು ಎರರ್ ಮೆಸೇಜ್ ಇರೋ ಅಂಥ ಡೇಟಾ. ಇದಿಷ್ಟು ಕೌಂಟ್ ಮಾಡಿದ್ರೆ 5 ಬರುತ್ತೆ, ಅಂದರೆ 5 ಬರುತ್ತೆ. ಆದರೆ ಇಲ್ಲಿ ನನಗೊಂದು ಎಕ್ಸ್ಟ್ರಾ ಬರ್ತಾ ಇದೆ. ಯಾಕೆ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಸ್ಪೇಸ್ನ ನಾವು ಯಾವ ಸೆಲ್ಲಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಟೆಕ್ಸ್ಟ್ ಡೇಟಾ ಅಂತ ಕೌಂಟ್ ಮಾಡೋದ್ರಿಂದ ನಾನು ಹಿಂದಿನ ವಿಡಿಯೋನಲ್ಲಿ A1 ಸೆಲ್ಲಲ್ಲಿ 2 ಸ್ಪೇಸ್ನ ಎಂಟ್ರಿ ಮಾಡಿದ್ದೆ, ಅಂದರೆ ಇನ್ಕ್ಲೂಡ್ ಮಾಡಿದ್ದೆ. ಸೊ ಅದನ್ನು ಟೆಕ್ಸ್ಟ್ ಡೇಟಾ ಅಂತ ಕೌಂಟ್ ಆಗಿ ಇಲ್ಲಿ ನಮಗೆ ಆನ್ಸರ್ 6 ಅಂತ ಬರ್ತಾ ಇದೆ. ಅದೇ ಥರ A1 ಇಂದ A11 ರೇಂಜಲ್ಲಿ ಟೋಟಲ್ ಎಷ್ಟು ಸೆಲ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ನಮಗೆ ಇನ್ನೂ ಒಂದು ಫಂಕ್ಷನ್ ಇದೆ ಕಾಲಮ್ಸ್ ಅಂತ. ಅದಕ್ಕೂ ಮುಂಚೆ ಕೌಂಟ್ ಫಂಕ್ಷನ್ಸ್ ಕಾಂಬಿನೇಷನಲ್ಲಿ ಹೇಗೆ ಕೌಂಟ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ A1 ಇಂದ A11 ರೇಂಜ್ ಏನಿದೆ ಅಲ್ಲಿ ಟೋಟಲ್ 11 ಸೆಲ್ಸ್ ಇದೆ ಇನ್ಕ್ಲೂಡಿಂಗ್ ನಾನ್ ಬ್ಲ್ಯಾಂಕ್ ಆ್ಯಂಡ್ ಬ್ಲ್ಯಾಂಕ್ ಸೆಲ್ಸ್. ಅದು 11 ನಂಬರ್ ಇಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ. = ಕೌಂಟ್ ಎ ಅಂದರೆ ನಾನ್ ಬ್ಲ್ಯಾಂಕ್ ಸೆಲ್ಸ್ನ ಫಸ್ಟು ಕೌಂಟ್ ಮಾಡ್ತಾ ಇದ್ದೀನಿ. A1 ಇಂದ A11 ರೇಂಜ್ನ ಪಾಸ್ ಮಾಡಿ ಅದಕ್ಕೆ ಬ್ಲ್ಯಾಂಕ್ ಇರೋ ಸೆಲ್ಸ್ನ ಕೌಂಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಕೌಂಟ್ ಬ್ಲ್ಯಾಂಕ್ ಸೇಮ್ ರೇಂಜ್ನ ಪಾಸ್ ಮಾಡಿ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಿಮಗೆ ಟೋಟಲ್ ಏನಿದೆ ಸೆಲ್ಸ್ದು ಕೌಂಟ್ 11 ಅಂತ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ 2 ಫಂಕ್ಷನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರುವಂಥ 2 ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಟೆಕ್ಸ್ಟ್ ಡೇಟಾಗೆ ಒಂದು ಕೌಂಟ್ ಎ, ಅದರಲ್ಲಿ ಮೈನಸ್ ಮಾಡ್ತಿದ್ದೀನಿ ನ್ಯೂಮರಿಕ್ ಡೇಟಾನ. ನೆಕ್ಸ್ಟು ಕೆಳಗಡೆ ಕೌಂಟ್ ಎಗೆ ಅಂದರೆ ನಾನ್ ಬ್ಲ್ಯಾಂಕ್ ಸೆಲ್ಸ್ನ ಕೌಂಟ್ ಮಾಡಿ ಅದಕ್ಕೆ ಬ್ಲ್ಯಾಂಕ್ ಸೆಲ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದರಲ್ಲಿ ಟೋಟಲ್ ನಮಗೆ ರೇಂಜಲ್ಲಿ ಎಷ್ಟು ಸೆಲ್ಸ್ ಇನ್ಕ್ಲೂಡ್ ಆಗಿದೆ ಅಂತ 11 ಅಂತ ಇಲ್ಲಿ ತೋರಿಸ್ತಾ ಇದೆ.